ಯಂಗ್ ಇಂಡಿಯಾ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. 76% ಅವರ ಕುಟುಂಬಕ್ಕೆ ಸ್ವಂತ ಆಸ್ತಿ ಮಾಡ್ಕೊಬಿಟ್ಟಿದ್ದಾರೆ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಇವತ್ತು ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸನ್ನು ಹಾಕಿ PMLA ಕೇಸ್ ಹಾಕಿ ಇಡಿ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿದ್ರು. ನನಗೂ ಕೂಡ ಇಡಿ ಅವರು ಇದೇ ವಿಚಾರದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು. ನನಗೆ ಕೊಟ್ಟಿದ್ರು, ನನ್ನ ತಮ್ಮಂಗೆ ಕೊಟ್ಟಿದ್ರು, ದಿವಂಗತ ನಮ್ಮ ಸಾವನೂರು ಶಿವಶಂಕರಪ್ಪನವರು ಅವರ ಕುಟುಂಬದವರು ಅವರು ಕೂಡ ಸ್ವಲ್ಪ ಹಣ ಕೊಟ್ಟಿದ್ರು, ಅವರು ಕೂಡ ಕೊಟ್ಟಿದ್ರು. ನಾವೆಲ್ಲ ಇನ್ನ ನಮ್ಮ ಅನೇಕ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸಹಾಯ ಮಾಡಿದ್ರು. ನಮ್ಮ ಆಸ್ಕರ್ ಪಾಟೀಲ್ ಅವರು ಕೂಡ ಇದಕ್ಕೆ ಬೋರ್ಡ್ಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಡೈರೆಕ್ಟರ್ ಆಗಿ ಶೇರ್ ಹೋಲ್ಡರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಈಗ ನಿಮ್ಮ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಮುಖ್ಯಮಂತ್ರಿ ಕೂತಿದ್ದಾರೆ. ಇವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇರಿಗೇಷನ್ ಇಲಾಖೆಗೆ ನಾನು ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ನಮ್ಮ MLAಗಳೆಲ್ಲ ಇಲ್ಲಿ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿದೆ. ಅವ್ರನ್ನ ಸರ್ಕಾರ ನೇಮಕ ಮಾಡಿರ್ತದೆ. ಒಂದೊಂದು ಶೇರ್ 2 ಶೇರ್ ಅವ್ರ ಹೆಸರಿಗೆ ಸೈನ್ ಹಾಕಿಸ್ಬಿಟ್ಟು ಅವ್ರನ್ನ ನಾವು ಚೇರ್ಮನ್ ಆಗಿ ನೇಮಕ ಮಾಡ್ತೀವಿ. ಯಾರೇ ಆಗಲಿ ಅವ್ರನ್ನ ಚೇರ್ಮನ್ ಆಗಿ ಮಾಡ್ತೀವಿ. ಈಗ ಇಲ್ಲೆಲ್ಲ MB ಪಾಟೀಲ್ ಇದ್ದಾರೆ, ಅವರೊಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ. ನಮ್ಮ ಈಶ್ವರ್ ಖಂಡ್ರೆ ಅವರೊಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ. ನಾಡಗೌಡರು ಇಲ್ಲೆಲ್ಲ ಇದ್ದಾರೆ, ಅವರು ಒಂದು ಚೇರ್ಮನ್ ಇದ್ದಾರೆ. ಹಾಗೆ ಜಾರ್ಜ್ ಅವರು KPTCL ಚೇರ್ಮನ್, ಅವ್ರ ಹೆಸರಿಗೂ ಒಂದು ಕಂಪ್ನಿ ಇರ್ತಾರೆ, ಒಂದು ಶೇರ್ ಇರ್ತಾರೆ, ಮಾಡ್ತಾರೆ. ಹಂಗೆ ನಾವೆಲ್ಲ ಚೇರ್ಮನ್. ನಮ್ಮ ಅಧಿಕಾರ ಹೋದ ತಕ್ಷಣ ಅದು ಟ್ರಾನ್ಸ್ಫರ್ ಆಗ್ತದೆ ಸರ್ಕಾರದ್ದು. ನಾವು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೇವೆ. ಸೋನಿಯಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಅದರ ಜವಾಬ್ದಾರಿ ಇಟ್ಕೊಂಡಿದ್ರು. ಸುಮಾರು ಅದ್ರ ಮೇಲೆ ಆಸ್ತಿಗಳಿತ್ತು. ಈಗ ಸುಮಾರು ಕಾಂಗ್ರೆಸ್ ಭವನ್ ಟ್ರಸ್ಟ್ ಅಂತೇಳಿ ಬೆಂಗಳೂರಿನಲ್ಲಿ ಇದೆ. ಹಿಂದೆ ಕೃಷ್ಣರಾಯರ ಕಾಲ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಟ್ರಸ್ಟಿ ಆಗಿದ್ರು. ಆಗ ನವಲ್ ಕಿಶೋರ್ ಶರ್ಮಾ ಅಂತೇಳಿ ಅವರು ಜನರಲ್ ಸೆಕ್ರೆಟರಿ, ಅವರು ಟ್ರಸ್ಟಿ ಇದ್ರು. ಈಗ ಆ ಟ್ರಸ್ಟ್ಗೆ ನಾನು ಅಧ್ಯಕ್ಷನಾಗಿದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಟ್ರಸ್ಟಿ ಆಗಿದ್ದೀನಿ. ಈಗ ಸಿದ್ದರಾಮಯ್ಯನವರು CLP ಲೀಡರ್ ಆಗಿ ಅವರು ಟ್ರಸ್ಟಿ ಆಗಿದ್ದಾರೆ. ಈಗ ಅವ್ರ ಆಸ್ತಿ ಆಗೋಯ್ತಾ ಇದು, ಇಲ್ಲ ನಮ್ಮ ಆಸ್ತಿ ಆಗೋಯ್ತಾ ಇದು. ಸುಮಾರು 106 ಕಾಂಗ್ರೆಸ್ ಕಚೇರಿಗಳ ಆಸ್ತಿ ಆ ಟ್ರಸ್ಟ್ ಅಲ್ಲಿ ಇದೆ. ನಾನು ಇರೋ ಗಂಟ ಆ ಟ್ರಸ್ಟಿ ಅಧ್ಯಕ್ಷರಾಗಿರ್ತೀನಿ. ನಾನಿಲ್ಲ ಅಂತ ಅಂದ್ಮೇಲೆ ನಾನು ಇರುವುದಿಲ್ಲ. ಬೇರೆಯವರು ಯಾರು ನೇಮಕ ಮಾಡ್ತಾರೆ ಅವ್ರು ಇರ್ತಾರೆ. ಹಂಗೆ ಇವತ್ತು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಹೆಸರಿನಲ್ಲಿ ಶೇರ್ ಇತ್ತು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೊಟ್ಟಂತ ಅನೇಕ ಹಣದಿಂದ ಆ ಬಿಲ್ಡಿಂಗ್ಗಳು ಆಸ್ತಿ ಮೇಲೆ ಸಾಲಗಳನ್ನ ಸುಮಾರು 70-80 ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟು ಇವತ್ತು ಕಾಂಗ್ರೆಸ್ನಿಂದ ಆ ಒಂದು ಕಾನೂನು ಚೌಕಟ್ಟಿನಲ್ಲಿ ಅದನ್ನ ಆಸ್ತಿ ರಕ್ಷಣೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಕೂಡ ಸಾಲವನ್ನ ಕೊಟ್ಕೊಂಡು ಬಂದಿದೆ. ಇವತ್ತು ಅದನ್ನ ನಿಮ್ಮ ಆಸ್ತಿಯನ್ನ ಲಪ್ಟಾಯಿಸಕ್ ಮಾಡಿದ್ದೀರಿ. 2,000 ಕೋಟಿ ರೂಪಾಯಿ ಆಸ್ತಿ ಇದು ಅಂತ ಹೇಳಿ ಯಾವುದೋ ಒಂದು ಕಾಲದಲ್ಲಿ 100 ರೂಪಾಯಿ ಶೇರ್, ಅದು 10 ರೂಪಾಯಿ ಶೇರು, 100 ರೂಪಾಯಿ ಶೇರು. ಈಗ ಹಿಂದೆ ಇವತ್ತು ನಾವು ಈ ಭೂಮಿ ಎಲ್ಲ ಇದು ಇಲ್ಲಿ ಭೂಮಿ ಅಕ್ವಿಷನ್ ಮಾಡಿದಾಗ ಬರೀ ಪಕ್ಕದಲ್ಲಿ ಕೇಳಿದ್ರೆ 2 ಕೋಟಿ ಕೇಳ್ತಾರೆ. ಇದನ್ನ ನೀವು ಅಷ್ಟು ಕೋಟಿ ರೂಪಾಯಿ ಲಕ್ಷಾಂಶ ಬಿಟ್ಟಿದ್ದೀರಿ ಅಂತ ಹೇಳಿ ಇವತ್ತು PMLA ಕೇಸನ್ನ ಹಾಕಿದ್ರು. ನನಗೂ ಕೂಡ ಮೊನ್ನೆ ನೋಟಿಸ್ ಬಂದಿತ್ತು. ನಾನು ನನ್ನ ತಮ್ಮ ಇಬ್ರು ಕೂಡ ಇದಕ್ಕೆ ಹೋಗ್ಬೇಕಾಗಿತ್ತು. ನಾನೊಂದು ಪ್ರಶ್ನೆ ಕೇಳಿ ವಾಪಸ್ ಅವ್ರಿಗೆ ಪತ್ರ ಬರೆದೆ. ಮೊನ್ನೆ ಹೋಗಿ ಡೆಲ್ಲಿಗೆ ಹೋಗಿದ್ದೆ. ನನಗೆ ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ನೀವು ಇದನ್ನ ಕೇಸ್ ಹಾಕಿದಿರಿ, FIR ಹಾಕಿದಿರಿ. ನೀವು FIR ಹಾಕಿರ್ಬೇಕಾದ್ರೆ ನನಗೆ ಇದು ನೋಟಿಸ್ ಕೊಟ್ಟಿದ್ರಿ. FIR ಕಾಪಿ ಕೊಡಿ ಅಂತ ಕೇಳಿದೆ. FIR ಕಾಪಿ ಕೊಡಿ ಅಂತ ಕೇಳ್ಬಿಟ್ಟು ನಾನು ಬಂದೆ. ಇವರೆಲ್ಲ ಆಶ್ಚರ್ಯಪಟ್ಟರು. ಏನಯ್ಯ ನಿಮ್ಗೆ ನೋಟಿಸ್ ಕೊಟ್ಟಿದ್ರೆ ಪ್ರೆಸ್ ಅವ್ರು ಕೇಳೋದು, ನೀನು FIR ಕಾಪಿ ಕೇಳೋದು. ಇಲ್ಲ, ಮತ್ತೆ ಇನ್ನು ಯಾವ ದಾಖಲೆ ನಾನು ಅವ್ರಿಗೆ ಉತ್ತರ ಕೊಡ್ಲಿ, ಯಾಕೆ ಹಾಕಿದ್ದಾರೆ? ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ನನ್ನ ಸ್ವಂತ ದುಡ್ಡನ್ನು ನಾನು ಯಾರು ಬೇಕು ಕೊಡ್ತೀರಿ. ನಮ್ಮ MLAಗಳೆಲ್ಲ 25,000 ಅವ್ರು ಸಂಬಳ ಕೊಡ್ತಾ ಇದ್ದಾರೆ. ಇಲ್ಲಿ ಕೂತಿರೋರೆಲ್ಲ 25,000 ಸಂಬಳ, ಅವ್ರು ಬರೋ ಸಂಬಳನ ಕೊಡ್ತಾ ಇದ್ದಾರೆ. ಇವ್ರಿಗೆಲ್ಲ ನಾನು ಯಾವ್ದೋ ಖರ್ಚು ಮಾಡಿದ್ರೆ ನೀನು ಎಲ್ಲ ಕೊಟ್ಬಿಟ್ಟಿದ್ಯಾ ಅಂತ ಇವ್ರಿಗೆಲ್ಲ ನೋಟಿಸ್ ಕೊಟ್ಟರೆ ಏನ್ ಹೇಳಕ್ಕೆ? ಇವ್ರು ಕೊಡದೆ ಇನ್ಯಾರು BJP ಕೊಟ್ಟರು ನಮ್ಗೆ? ಇಲ್ಲ 1,000 ಕೊಟ್ಟಿರ್ಬೋದು, ಇಲ್ಲ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಇವರೆಲ್ಲ ಕೊಡ್ತಾ ಇದ್ದಾರೆ. ಹಂಗೆ ನಾನು ಕೂಡ ಒಂದಷ್ಟು ದುಡ್ಡನ್ನ ಕೊಟ್ಟಿದ್ದೆ. ಅದಕ್ಕೆ ನಾನು ಲೆಕ್ಕ ಕೇಳ್ತಾ ಇದ್ದೀನಿ, ಅವ್ರಿಗೆ ಕೇಳ್ತಾ ಇದ್ದೀನಿ, ಹೆಂಗೆ ನೀವು ಹಾಕಿದ್ರಿ? ಹಂಗೆ
ಇವತ್ತು ನಮ್ಮ ಹೋರಾಟ ನಡ್ಕೊಂಡು ಬಂತು. ಈಗ ನನ್ನ ಮೇಲೂ ಕೂಡ PMLA ಕೇಸ್ ಹಾಕಿ ನಾನು ಜೈಲ್ಗೆ ತಿಹಾರ್ ಜೈಲ್ ಕಳಿಸಿದ್ರು. ಏನಾಯ್ತಾ ಕೇಸು? ಸುಪ್ರೀಂ ಕೋರ್ಟ್ ಅಲ್ಲಿ DK ಶಿವಕುಮಾರ್ ಮೇಲೆ ಹಾಕಿರುವಂತ ಕೇಸು ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಈಗಿರುವಂತಹ ಚೀಫ್ ಜಸ್ಟಿಸ್ ವಜಾ ಮಾಡಿದ್ರು. ನಾನು ಅದನ್ನು ಪ್ರಚಾರಕ್ಕೆ ಇನ್ನೂ ಬಿಡಕ್ ಹೋಗ್ಲಿಲ್ಲ, ನಾನು ವಜಾ ಮಾಡಿದ್ರು. ಸೊ ನನ್ನ ಮೇಲೆ ಕೇಸು ವಜಾ ಆಯ್ತು. ಹಂಗೆ ಇವತ್ತು ಸೋನಿಯಾ ಗಾಂಧಿ ಅವರ ಮೇಲಿದ್ದಂತ ಕೇಸು, ಪಾಪ ಅವರು ಬೇಲಲ್ಲಿ ಬಂದಿಲ್ಲ. ರಾಹುಲ್ ಗಾಂಧಿ ಅವರು ಬೇಲ್ ಬಂದಿದ್ರು, ಸುಳ್ಳು ಕೇಸು. ಇಲ್ಲಿ ಕೋಲಾರಲ್ಲಿ ಪ್ರಚಾರ ಮಾಡಿದ್ರೆ, ಅಲ್ಲ ರೀ, ಭಾಷಣ ಮಾಡಿದ್ರೆ ಅವ್ರು ಯಾರೋ ಒಬ್ಬರ ಕೇಳಿ ಕೇಸ್ ಹಾಕ್ಸಿಸ್ಬಿಟ್ಟು ಪಾರ್ಲಿಮೆಂಟ್ ಸೀಟ್ ನಿಂದನೇ ವಜಾ ಮಾಡ್ಬಿಟ್ರಲ್ಲ. ಎಲ್ಲಾರು ಉಂಟೇನ್ರಿ ಈ ದೇಶದಲ್ಲಿ ಸಂವಿಧಾನ, ಈ ದೇಶದಲ್ಲಿ ನ್ಯಾಯಾಂಗ? ಈ ರೀತಿ ದುರುಪಯೋಗ. ಇವತ್ತು ಮತ್ತೆ ಅವರು ಪಾರ್ಲಿಮೆಂಟ್ ಬಂದು ಆ ಕೇಸು ಸ್ಟೇ ಸಿಕ್ಕಿ ಪಾರ್ಲಿಮೆಂಟ್ ಅಲ್ಲಿ ಆಯ್ಕೆ ಆಗಿ ಇವತ್ತು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವೆಲ್ಲ ಕೂತಿದ್ದೇವೆ.